ಹಾಯ್ ವೆಲ್ಕಮ್ ಬ್ಯಾಕ್ ಟು ತನುಗೌಡ ಕ್ರೊನಾಲಜಿಕ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿರೋದು ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತೇನಪ್ಪ ಲಾಗು ಅಂದರೆ ಆಲ್ರೆಡಿ ತಮಿಳಿನಲ್ಲಿ ನೋಡಿರ್ತೀರಾ ಏನು ಲಾಗು ಅಂತ. ವಿಡಿಯೋದಲ್ಲಿ ನಾನು ಬರೀ ಕುರ್ತಾಸ್ನ ತೋರಿಸಿದೆ. ಈ ವಿಡಿಯೋದಲ್ಲಿ ಸ್ವಲ್ಪ ಟಿ ಶರ್ಟ್, ಜೀನ್ಸ್ ಮತ್ತು ಟ್ರ್ಯಾಕ್ ಪ್ಯಾಂಟ್ ಹಾಗೆ ಸ್ವೆಟ್ ಶರ್ಟ್ ಮತ್ತು ಉಡೀಸ್ನ ತೋರಿಸೋಣ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋನ ತಡ ಮಾಡೋದು ಬೇಡ, ಬೇಗ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಸ್ಟಾರ್ಟ್ ಮಾಡ್ತಿರೋದು ಟ್ರ್ಯಾಕ್ ಪ್ಯಾಂಟಿಂದ. ಸೊ ಇದು ನೋಡಿ, ಇದ್ರಲ್ಲಿ ನಾನು 3 ಕಲರ್ಸ್ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಇದೊಂದು ಕಲರ್, ಮತ್ತು ಬ್ಲೂ ಕಲರ್, ಇನ್ನೊಂದು ಗ್ರೇ ಕಲರ್. ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಜಸ್ಟ್ 200 rupees ಅಷ್ಟೇ. ಇದು ವರ್ತಬಲ್ ಪ್ರೈಸ್, ವರ್ತ್ ಪ್ರೈಸ್ ಇದು ಆ್ಯಕ್ಚುಲಿ. ಸೊ ಇದೊಂದು ತೊಗೊಂಡಿದ್ದೀನಿ ಜಸ್ಟ್ 200 rupees ಕೊಟ್ಟು. ಆ್ಯಂಡ್ ದಿಸ್ ಪ್ಯಾಂಟ್ ಇದು ಟ್ರ್ಯಾಕ್ ಪ್ಯಾಂಟ್ ಥರನೇ. ಇದು ಜಿಮ್ ವೇರ್ಗೆ ತುಂಬ ಚೆನ್ನಾಗಿರುತ್ತೆ. ಟೈಟ್ ಆಗಿದೆ ನೋಡಿ, ಕಾಲತ್ರಲ್ಲ ಎಷ್ಟು ಸಖತ್ತಾಗಿದೆ. ಸೊ ನಾನು ಇನ್ನೂ ಯೂಸೇ ಮಾಡಿಲ್ಲ, ಇದನ್ನು ಯೂಸ್ ಮಾಡಬೇಕು. ಇದು 150 ಅಷ್ಟೇ ಅಂದ್ಕೊಟ್ಟಿದ್ದು. ಇದು ಒಂದು ತೊಗೊಂಡಿದ್ದೀನಿ. ಮತ್ತು ಡೆನಿಮ್ ಜೀನ್ಸ್, ಒನ್ ಆಫ್ ಮೈ ಫೇವ್ರೇಟ್ ಮಾಮ್ ಜೀನ್ಸ್. ಇದೊಂದು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು. ನಾನು ಇದು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ನಾನು ಮಾಲಲ್ಲಿ ಕೇಳಿದ್ದಕ್ಕೆ 3500 ಸಮಥಿಂಗ್ ಹೇಳಿದ್ರು. ಬಟ್ ಇಲ್ಲಿ ನನಗೆ ಸಿಕ್ಕಿದ್ದು ಬಂದಿದೆ ಎಷ್ಟು ಅಂತ ಅಂದರೆ ಜಸ್ಟ್ 250 rupeesಗೆ ನನಗೆ ಸಿಕ್ತು. ನಾನು ಜುಡಿಯೋದೊಳಗೆ ಕೇಳಿದ್ದಕ್ಕೆ 1000 rupees ಹೇಳಿದ್ರು. ಒರಿಜಿನಲ್ ಕೇಳಿದ್ದಕ್ಕೆ 2500 ಅಂತ ಹೇಳಿದ್ರು. ಬಟ್ ಇಲ್ಲಿ ನನಗೆ ವರ್ತಡ್ ಪ್ರೈಸಿಗೆ ಸಿಕ್ತು ಅಂತ ಅನ್ಕೋತೀನಿ. ಒನ್ ಆಫ್ ಮೈ ಫೇವ್ರೇಟ್ ಜಾಗರ್ ಪ್ಯಾಂಟ್. ಇದು ಜುಡಿಯೋದಲ್ಲಿ ಕೇಳಿದ್ದಕ್ಕೆ ನನಗೆ ಹೇಳಿದ್ರು 1000 ಚೇಂಜ್ ಸಮಥಿಂಗ್ ಅಂತ ಹೇಳಿದ್ರು. ಬಟ್ ಇಲ್ಲಿ ಬರೀ 250 ಕೊಟ್ಟು ನಾನು 2 ಕಲರ್ ತೊಗೊಂಡಿದ್ದೀನಿ. ಒಂದು ಈ ಕಲರ್, ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಒಂದು ನಿಮಿಷ ರೀ, ನೋಡ್ತಾ ಇರ್ಬೋದು. ನಾನು ಇನ್ನೂ ಎಲ್ಗೂ ಹಾಕ್ಕೊಂಡು ಯೂಸ್ ಮಾಡಿಲ್ಲ. ಸೊ ಹಾಕೋಬೇಕು ಇದನ್ನು. ನೆಕ್ಸ್ಟ್ ಯಾವುದಾದ್ರೂ ಟ್ರಿಪ್ಗೆ ಹೋದರೆ ಹಾಕೋಬೇಕು. ಅದರಲ್ಲಿ ನಾನು ಇನ್ನೊಂದು ಕಲರ್ ತೊಗೊಂಡಿದ್ದೀನಿ, ಸೇಮಲ್ಲಿ ಬ್ಲೂ ಕಲರ್. ಇದಕ್ಕೆ ನಾನು ಬ್ಲ್ಯಾಕ್ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು. ಇದಕ್ಕೂ ಸೇಮ್ 250ನೇ ಕೊಟ್ಟಿದ್ದು. 200 to 500 rupees. ಹೀಗೆ ನೋಡ್ತಾ ಇರ್ಬೋದು ನೀವು. ಇದನ್ನು ಸೇಮ್ ಸ್ಟೋರಲ್ಲೇ ತೊಗೊಂಡಿದ್ದು, ಶಾಪಲ್ಲಿ. ನಮ್ಮ ಮನೆ ಹತ್ರ ಒಂದು ಶಾಪ್ ಇದೆ, ಅಲ್ಲೇ ತೊಗೊಂಡಿದ್ದು. ಚೀಪ್ ಆ್ಯಂಡ್ ಬೆಸ್ಟಾಗಿ ಕೊಡ್ತಾರೆ ಡ್ರೆಸ್ಸಸ್ ನಿಮಗೆಲ್ಲ. ಸೊ ಇಷ್ಟು. ಮತ್ತು ನಾನು ಇನ್ನೊಂದು ತೊಗೊಂಡಿದ್ದೀನಿ. ಇದೂ ಅಷ್ಟೇ. ಇದೊಂಥರ ಕೆಳಗಡೆ ಫಿಶ್ ಕಟ್ ಇದ್ದಂಗಿದೆ, ನೋಡ್ಬೋದು ನೀವು ಇಲ್ಲಿ ಈ ಥರ ಬರುತ್ತೆ. ಸೊ ಇದೂ ಅಷ್ಟೇ 200 rupees ಕೊಟ್ಟು ನಾನು ಬೈ ಮಾಡಿದ್ದು. ನೆಕ್ಸ್ಟ್ ಶಾರ್ಟ್ಸ್. ನನಗೆ ಶಾರ್ಟ್ಸ್ ಅಂದರೆ ತುಂಬ ಇಷ್ಟ. ಇನ್ನೂ ಯೂಸೇ ಮಾಡಿಲ್ಲ. ತೊಗೊಂಡಿದ್ದೀನಿ ಒಂದು 3-4 ಶಾರ್ಟ್ಸ್ ತೊಗೊಂಡಿದ್ದೀನಿ ಅವ್ರ ಹತ್ರನೇ. ಜಸ್ಟ್ 100 rupees ಅಷ್ಟೇ ಇದು ಶಾರ್ಟ್ಸು. ಜಸ್ಟ್ 100 rupees. ಇನ್ನು ಇದ್ರಲ್ಲಿ ಪ್ರೈಸ್ ಬಂದು ಒಂದು ನಿಮಿಷ ಇದೆ, ಪ್ರೈಸ್ ಆಗಿಲ್ಲ, ಜಸ್ಟ್ ಹಿಂಗೆ ಹಾಕಿದ್ದಾರೆ. 100 rupees ಕೊಟ್ಟು ಬೈ ಮಾಡಿರೋದು ನಾನು ಇದನ್ನು. ಇದಕ್ಕೆ ನೋಡಿ ಜಿಪ್ಪು ಇದೆ. ವರ್ತಬಲ್ ಪ್ರೈಸ್ ನೋಡಿ, ವರ್ತಬಲ್ ಪ್ರೈಸ್ ಇದೆ. ಕೊಡ್ಬೋದು 100 rupees ಕಣ್ಣು ಮುಚ್ಕೊಂಡು ಕೊಡ್ಬೋದು. ಮತ್ತು ಇನ್ನೊಂದು ಇದೊಂದು ಶಾರ್ಟ್ಸ್ ತೊಗೊಂಡೆ. ಇದೂ ಅಷ್ಟೇ ಬರೀ 100 rupees. ವರ್ತಬಲ್ ಪ್ರೈಸು, ವಿತ್ ಪ್ಯಾಕೆಟ್ ಇದೆ. ಇದನ್ನು ಶಾರ್ಟ್ಸು ತುಂಬಾ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಸೊ ಇದೊಂದು ತೊಗೊಂಡೆ. ನೆಕ್ಸ್ಟ್ ಹೋದರೆ ನಾನೀಗ ಸ್ವೆಟ್ ಶರ್ಟ್ಸ್ ತೋರಿಸ್ತೀನಿ. ಒಂದು ಒಂದು 3 ಸ್ವೆಟ್ ಶರ್ಟ್ ತೊಗೊಂಡಿದ್ದೀನಿ ನಾನು. ಇಲ್ಲಿ ಬೇಕಾಗುತ್ತೆ, ಹೇಗಿದ್ರು ಚಳಿ ಅಲ್ವಾ ಅಂದ್ಬಿಟ್ಟು. ಇದು ನೀವು ನನ್ನ ವೀಡಿಯೋಸ್ ನೋಡಿದರೆ ಇದ್ರಲ್ಲಿ ನೋಡಿರ್ಬೋದು. ನಾನು ಯೂಸ್ ಮಾಡಿದ್ದೀನಿ ಒಂದು ವೀಡಿಯೋದಲ್ಲ, ಟ್ರಿಪ್ಪಲ್ಲಿ ಯೂಸ್ ಮಾಡಿದ್ದೀನಿ. ನಿಜಕ್ಕೂ ತುಂಬ ಚೆನ್ನಾಗಿದೆ. ಇದು ಬರೀ 150 ಕೊಟ್ಟು ನಾನು ಬೈ ಮಾಡಿರೋದು. ನೋಡ್ತಾ ಇರ್ಬೋದು ನೋಡಿ, ಜಸ್ಟ್ 150 ಕೊಟ್ಟು ನಾನು ಸ್ವೆಟ್ ಶರ್ಟ್ನ ಬೈ ಮಾಡಿದ್ದೀನಿ. ಅದೇ ನೀವು ಮೀಶೋದಲ್ಲೂ ಅಷ್ಟೇ, ನಿಮ್ಗೆ ಅಷ್ಟು ರೀಸನಬಲ್ ಪ್ರೈಸಿಗೆ ಸಿಗಲ್ಲ. ಮೀಶೋಲ್ಲೂ 250-300 ಇರುತ್ತೆ. ಬಟ್ ಓರೇನಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಇದೊಂದು ತೊಗೊಂಡಿದ್ದೀನಿ. ಮತ್ತು ನಂಗೆ ಬ್ಲ್ಯಾಕ್ ಅಂದರೆ ಯಾಕೋ ಈ ನಡುವೆ ತುಂಬ ಇಷ್ಟ ಆಗ್ತಿದೆ. ಒಂದು ನಿಮಿಷ. ಇದು ಪ್ರೈಸ್ ಬಂದ್ಬಿಟ್ಟು 1200. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸಿದೆ ನೋಡಿ, ಕಾಣಿಸ್ತಿದೆಯೋ ಅಲ್ವೋ ಗೊತ್ತಿಲ್ಲ. ಇಲ್ಲಿದೆ 1200 rupees ಇದು. ಬಟ್ ನನಗೆ ಸಿಕ್ಕಿದ್ದು 150 rupeesಗೆ.
ಇದು ಜಸ್ಟ್ 150 ಕೊಟ್ಟರು ನನಗೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ತುಂಬಾ ಚೆನ್ನಾಗಿದೆ. ಇದು ಕಾರ್ಗೋಸ್ ಮೇಲೆ ಜಾಗರ್ ಮೇಲೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸೊ ಐ ಬೈಟ್ ದಿಸ್ ಆಲ್ಸೋ ಫಾರ್ 150 rupees. ನಾನಿನ್ನು ಇದು ಯೂಸ್ ಮಾಡಿಲ್ಲ, ಎಲ್ಲಿಗಾದ್ರೂ ಹೋದಾಗ ಹಾಕ್ಕೊಂಡು ಹೋಗಬೇಕು. ಸೊ ಇನ್ನೊಂದು ನಾನು ಬೈ ಮಾಡಿದೆ ಹುಡಿ. ಇದು 250 ಅವರು ಸಮಥಿಂಗ್ 300 ಕೊಟ್ಟೆ ಅನಿಸುತ್ತೆ. ಕರೆಕ್ಟಾಗಿ ಜ್ಞಾಪನ ಇಲ್ಲ ನನಗೆ. 250 ಕೊಟ್ಟೆ ಅನಿಸುತ್ತೆ. ಯು ಕ್ಯಾನ್ ಸಿ ದಿಸ್. ಇದು ಯಾವುದು ನಾನು ಇನ್ನೂ ಯೂಸ್ ಮಾಡಿಲ್ಲ, ಯೂಸ್ ಮಾಡಬೇಕು ನೋಡಿ. ಜಸ್ಟ್ 250. ನನಗೆ ಈ ಲೈನ್, ಈ ಪ್ಯಾಟರ್ನ್ ಇಷ್ಟ ಆಯ್ತು ನನಗೆ. ಈ ಡಿಸೈನ್ ಆಗಿರ್ಬೋದು ಮತ್ತು ಕೈ ಹತ್ರ ಇರೋ ಡಿಸೈನ್ಸ್ ತುಂಬ ಇಷ್ಟ ಆಯಿತು ನೋಡಿ. ಇದನ್ನು ಜಸ್ಟ್ ನಾನು 250 ಕೊಟ್ಟು ಬೈ ಮಾಡಿದ್ದೀನಿ. ನನಗೆ ಹುಡೀಸ್ ಬ್ಯಾಗಿ ಆಗಿರಬೇಕು. ನನಗೆ ಅವಾಗಲೇ ಇಷ್ಟ ಆಗೋದು ಬಟ್ಟೆಗಳು ತೊಗೋಬೇಕಂದ್ರೆ. ವಿ ಆರ್ ಗೋಯಿಂಗ್ ಟು ಫಾರ್ ಟಾಪ್ಸ್. ನಾನು ಸುಮಾರು ಟಾಪ್ಸ್ಗಳನ್ನ ತೊಗೊಂಡಿದ್ದೀನಿ, ಆಲ್ರೆಡಿ ಅರ್ಧ ಯೂಸ್ ಮಾಡಿಬಿಟ್ಟಿದ್ದೀನಿ. ಈ ಟಾಪ್ನೂ ಅಲ್ಲೇ ತೊಗೊಂಡಿದ್ದು, ಟಿ ಶರ್ಟ್ನ. ಇದು ಲೀ ಕೂಪರ್ ಅಂತ. ಇದು ಜಸ್ಟ್ ನನಗೆ 100 rupeesiಗೆ ಸಿಕ್ತು ಲೀ ಕೂಪರ್. ಸೊ ಬನ್ನಿ ಇನ್ನೂ ಏನೇನಿದೆ ಅಂತ ನೋಡೋಣ. ನನಗೆ ಗ್ರೇಯಿಶ್ ಟಿ ಶರ್ಟಲ್ಲಿ ಗ್ರೇಯಿಶ್ ಅಂದರೆ ತುಂಬ ಇಷ್ಟ. ಸೊ ನಾನು ಬರೀ ಗ್ರೇಗಳೇ ತೊಗೊಂಡಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಟಿ ಶರ್ಟ್ ಎಷ್ಟು ಅಂತ ಅಂದರೆ ಜಸ್ಟ್ 100 rupees. ಇದು ಯಾವ ಬ್ರ್ಯಾಂಡ್ ಅಂತ ಹೇಳ್ತೀನಿ, DNMX ಅಂತೆ. ಸೊ ಇದೊಂದು ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇದೊಂದು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ ಅಂದರೆ, ನೆಕ್ಸ್ಟ್ ಫಾರ್ ಗ್ರೇ ಓನ್ಲಿ ಕುರ್ತಾಸ್, ಲೈಕ್ ಏನಂದರೆ ಶಾರ್ಟ್ ಥರ ನೋಡಿ. ಇದು 100 rupees. ಗೇಮ್ ಆನ್ ಅಂತೆ, ಇದು 100 rupees. ನೆಕ್ಸ್ಟ್ ಲಿವೈಸು 100 rupees. ಬಟ್ ಲಿವೈಸ್ ಬ್ರ್ಯಾಂಡ್ಗೆ ಹೋದರೆ 1500 rupees ಕಮ್ಮಿ ಕೊಡಲ್ಲ. ನೋಡ್ತಾ ಇರ್ಬೋದು ನೀವು, ಬರೀ ಇದು 100 rupees ಕೊಟ್ಟು ಬೈ ಮಾಡಿದ್ದೀನಿ. ನಾನಿನ್ನು ಎಲ್ಲೂ ಹಾಕಿಲ್ಲ, ಹಾಕೋಬೇಕು. ಇದು 100 rupees. ಟ್ರಿಪ್ಪಿಗೆ ಅಂತ ಪ್ಲ್ಯಾನ್ ಆದರೆ ನಮಗೆ ಗೊತ್ತಾಗಲ್ಲ ಏನು ತೊಗೋಬೇಕು, ಕನ್ಫ್ಯೂಸ್ ಆಗಿಬಿಡ್ತೀವಿ. ಯಾವಾಗ ಏನು ಹಾಕೋಬೇಕು ಅಂತ ಗೊತ್ತಾಗಲ್ಲ. ಆಮೇಲೆ ಅನಿಸುತ್ತೆ ಇದು ತೊಗೋಬೇಕಿತ್ತು, ಇದು ಹಾಕೋಬೇಕಿತ್ತು ಅಂತ ಅನಿಸುತ್ತೆ. ಸೊ ಓಕೆ, ಇನ್ನೊಂದು ಸೇಮ್ ಹುಡಿ ಥರ ತೊಗೊಂಡಿದ್ದೀನಿ, ಲೈಕ್ ಟಿ ಶರ್ಟ್. ಅದು ಇಟ್ಸ್ ನಾಟ್ ಎ ಹುಡಿ, ಬಟ್ ಹುಡಿ ಟಿ ಶರ್ಟ್ ಅಂತ ಹೇಳ್ಬೋದು. ಇದು ಅಷ್ಟೇ, ವಿತ್ ಜಾಗರ್ ವಿ ಕ್ಯಾನ್ ವೇರ್. ಇದು 150 ಕೊಟ್ಟು ನಾನು ತೊಗೊಂಡಿರೋದು. 150 ಕೊಟ್ಟು ತೊಗೊಂಡಿದ್ದು. ಇದಕ್ಕೂ ಪ್ಯಾಕೆಟ್ ಇದೆ, ಅದ್ರದ್ದು ಫುಲ್ಲಮಲ್ಲ, ಆಫ್ ಅಷ್ಟೇ. ಇದು 150 ಕೊಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ಬಂದು 1000 rupees. ಕಾಣಿಸ್ತಿದೆಯಾ ನಿಮಗೆ? ಇದರಿಂದ ಕಾಣಿಸ್ತಾ ಇಲ್ಲ, ಇಲ್ಲಿದೆ ಪ್ರೈಸು. 1000 rupees. ಇದು ನನಗೆ ಸಿಕ್ಕಿದ್ದು ಬರೀ 150 rupeesಗೆ ನಾನು ತೊಗೊಂಡಿದ್ದು. ಇನ್ನು ಯಾವುದು ಹಾಕೇ ಇಲ್ಲ, ಸುಮ್ಮನೆ ತೊಗೊಂಡು ಇಟ್ಕೊಂಡಿದ್ದೀನಿ ಹೊರತು ಯಾವುದೂ ಹಾಕಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿದೆ. ಏನೋ ಒಂಥರ ಸ್ಲೀವ್ ಹತ್ರ ಎಲ್ಲ ಚೆನ್ನಾಗಿದೆ. ನನಗೆ ಈ ಟೈಪ್ ಲೂಸಾಗಿರಬೇಕು, ಬ್ಯಾಗಿ ಆಗಿರಬೇಕು ಅಂತ ತುಂಬಾ ಇಷ್ಟ. ಈ ಟೈಟು ನನಗೆ ಅವೆಲ್ಲ ಇಷ್ಟನೇ ಆಗಲ್ಲ. ಇದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು 100 rupeesಗೆ ನಾನು ಬೈ ಮಾಡಿರೋದು. ಸುಮ್ಮನೆ ಮಲ್ಲೇಶ್ವರಂಗೆಲ್ಲ ಹೋದರೆ ವೇಸ್ಟ್, ಅಲ್ಲಿಗೆ ಆಟೋ ಚಾರ್ಜ್ ಹಾಕ್ಕೊಂಡೇ ಹೋಗಬೇಕಾಗುತ್ತೆ. ಬಟ್ ನಾವಿಲ್ಲೇ ತೊಗೊಂಡ್ರೆ ನಮ್ಮ ರೀಸನಬಲ್ ಪ್ರೈಸಿಗೆ ಕೊಡ್ತಾರೆ, ಮತ್ತು ನಮಗೆ ತುಂಬ ಹ್ಯಾಪಿ ಫೀಲ್ ಆಗುತ್ತೆ. ಇಷ್ಟು ಕೊಟ್ಟು ತೊಗೊಂಡಿದ್ದೀವಿ. ಇದು ಅದೇನೇ, ಇದು ಮಾಲಲ್ಲೆಲ್ಲ ತೊಗೊಂಡ್ರೆ, ಮಾಲಲ್ಲಿ ಬೇಡ, ಲೈಕ್ ರೋಡ್ ಸೈಡ್ ಏನಾದ್ರು ತೊಗೊಂಡ್ರೆ ಸ್ಟೋರಲ್ಲಿ ನಿಮಗೆ 300-400 ಕಮ್ಮಿ ಇರಲ್ಲ. ಶಾಪಲ್ಲಿ ತೊಗೊಂಡ್ರು ಅಷ್ಟೇ, ಬಟ್ ಇಲ್ಲಿ ತೊಗೊಂಡ್ರೆ ನಿಮಗೆ ಜಸ್ಟ್ 100 rupees. ಇದರೊಳಗೆ ಇನ್ನೊಂದು ಸ್ಪೆಗೆಟಿ ಥರ ಹಾಕಬೇಕು ನೋಡಿ, ತುಂಬಾ ಚೆನ್ನಾಗಿದೆ. ಇದೊಂದು ತೊಗೊಂಡೆ 100 rupees ಕೊಟ್ಟು. ಮತ್ತು ದಿಸ್ ಇಸ್ ಆಲ್ಸೋ ಫಾರ್ 100 rupees. ಇದು ನಾನೆಲ್ಲೋ ಹಾಕಿಲ್ಲ, ಇದನ್ನು ಕೂಡ ಹಾಕೋಬೇಕು, ಟೈಮ್ ಇಲ್ಲ.
ನೋಡಿ, ಇದನ್ನು ಕೂಡ ಜಸ್ಟ್ ಫಾರ್ 100 rupees. ನಂಬ್ತೀರಾ ನೀವು? ಬರೀ 100 rupees ಕೊಟ್ಟೆ ತಗೊಂಡಿರೋದು ನಾನು ಅಂತ. ನೋಡಿ, ಸೈಡಲ್ಲೂ ಅಷ್ಟೇ ಬಟರ್ಫ್ಲೈ ಕಟ್ಟಿದೆ, ಸೈಡಲ್ಲೂ ಅಷ್ಟೇ. ಸೊ ಇಷ್ಟೆಲ್ಲ ತೊಗೊಂಡಿದ್ದೀನಿ. ಇಷ್ಟೆಲ್ಲ ಯಾವಾಗ ಹಾಕೋತೀನೋ, ದಿನ ಒಂದೊಂದು ಹಾಕ್ಕೊಂಡ್ರು ಬಟ್ಟೆ ತುಂಬಾ ಇದೆ. ನಮ್ಮ ಯಜಮಾನ್ರು ಬೈತಾ ಇರ್ತಾರೆ, ಯಾಕೆ ಇಷ್ಟು ತಗೋತೀಯ ಬಟ್ಟೆ ನೀನು, ಏನಕ್ಕೆ ಇಷ್ಟು ತಗೋತೀಯ, ಅಟ್ಲೀಸ್ಟ್ ತಿನ್ನು ಅಂತಾರೆ. ನನಗೇನೋ ಗೊತ್ತಿಲ್ಲ, ನನಗೆ ಬಟ್ಟೆ ಮೇಲೆ ತುಂಬಾ ಕ್ರೇಜ್ ಇದೆ, ಗೊತ್ತಿಲ್ಲ ಯಾಕೆ ಅಂತ. ಓಕೆ, ನೆಕ್ಸ್ಟ್ ಲೈಕ್ ಇದು ಕ್ಯೂಟಾಗೇ ಇದೆ ಈ ಟಾಪನು. ದಿಸ್ ಇಸ್ ಜಸ್ಟ್ 100 rupees. ನಂಬಲ್ಲ ನೀವು. ಟ್ಯಾಗ್ ಪ್ರೈಸ್ ಕಿತ್ತಾಕ್ಬಿಟ್ಟಿದ್ದೀನಿ ನಾನು, ಬಟ್ ಯೂಸ್ ಮಾಡಿಲ್ಲ. ಇಲ್ಲ ನೋಡಿ, ಸ್ಲೀವ್ ಹತ್ರನೂ ತುಂಬಾ ಚೆನ್ನಾಗಿದೆ. ಸ್ಲೀವ್ ಹತ್ರನೂ ಬಟನ್ ಇದೆ, ಬಟ್ ಜಸ್ಟ್ 100 rupees ಕೊಟ್ಟು ಬೈ ಮಾಡಿರೋದು. ನೆಕ್ಸ್ಟ್ ಒನ್ ಮೋರ್ ಬ್ಲ್ಯಾಕ್ ಟಿ ಶರ್ಟ್ ಕಾಣಿಸ್ತಾ ಇರ್ಬೋದು. ಇದು ಯಾವ ಬ್ರ್ಯಾಂಡ್ ಅಪ್ಪ? ಇದು ಲೀ ಕೂಪರ್. ಇದನ್ನು ಲೀ ಕೂಪರೇ. ಪ್ರೈಸ್ ಎಷ್ಟು ಅಂತಂದರೆ, ಒಂದು ನಿಮಿಷ, ಮೀಡಿಯಮ್ ಸೈಜು. ಪ್ರೈಸ್ ಬಂದು ಎಲ್ಲ ಹಾಕಿದ್ದಾರೆ ಪ್ರೈಸ್. ಇದಕ್ಕೆ ಪ್ರೈಸೇ ಹಾಕಿಲ್ವಲ್ಲ ಗುರು ಇದಕ್ಕೆ. 600 ಅಂತೆ. ಇಲ್ಲಿ ಕಾಣಿಸ್ತಿದ್ಯಾ? 600 ಅಂತೆ. ಬಟ್ ನನಗೆ ಸಿಕ್ಕಿರೋದು 100 rupees ವರ್ತಡ್ ಪ್ರೈಸಲ್ಲಿ. ಲೀ ಕೂಪರ್. ಇದು ತುಂಬಾ ಚೆನ್ನಾಗಿದೆ ನೋಡಿ ಟಿ ಶರ್ಟು. ಇದು ಫುಲ್ ಶೈನಿಂಗ್ ಇದೆ. ಇದು ಗ್ರೀನ್ ಇದು ಲೈನು ತುಂಬಾ ಚೆನ್ನಾಗಿದೆ. ಇದಕ್ಕೆ ಯಾವ ಪ್ಯಾಂಟ್ ಹಾಕೋಬೇಕು ಅಂತ ಅಂದರೆ, ಡಾರ್ಕ್ ಜೀನ್ಸ್, ಡಾರ್ಕ್ ಜೆನಿಮ್ ಅವ್ರ ಶಾರ್ಟ್ಸ್ ಜೊತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಯಾಕೆಂದರೆ ಇದು ಕ್ರಾಪ್ ಅಲ್ವಾ, ಕ್ರಾಪ್ ಟಿ ಶರ್ಟ್ ಅಲ್ವಾ ಅಂತ ತೊಗೊಂಡಿರೋದು. ಸೊ ಇದಕ್ಕೆ ಶಾರ್ಟ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದೂ ಜಸ್ಟ್ 100 rupees ಕೊಟ್ಟು ನಾನು ಬೈ ಮಾಡಿದಿರೋದು. ನೆಕ್ಸ್ಟ್ ಇನ್ನೊಂದು ಟಾಪ್ಸ್ ಇದೆ, ತೋರಿಸ್ತೀನಿ. ಸೀರಿಯಸ್ಲಿ ನೀವು ನಂಬಲ್ಲ, ಇದಕ್ಕೆ ನಾನು 100 rupees ಕೊಟ್ಟಿದ್ದೀನಿ ಅಂದರೆ ತೋರಿಸ್ತೀನಿ. ಜಸ್ಟ್ 100 rupees ಇದಕ್ಕೆ ಕೊಟ್ಟರೆ ನಾನು. ಲೈಕ್ ನೀವು ಹಿಂಗಾದರೂ ವೇರ್ ಮಾಡ್ಬೋದು, ಹಿಂಗಾದರೂ ವೇರ್ ಮಾಡ್ಬೋದು. ಇಲ್ಲಿ ಎಲಾಸ್ಟಿಕ್ ಇದೆ, ಎಕ್ಸ್ಪೆಂಡ್ ಆಗುತ್ತೆ. ಮತ್ತು ಹ್ಯಾಂಡ್ ಹತ್ರನೂ ಎಲಾಸ್ಟಿಕ್ ಇದೆ, ಇದು ಎಕ್ಸ್ಪೆಂಡ್ ಆಗುತ್ತೆ. ಸೊ ಜಸ್ಟ್ ಇದಕ್ಕೆ ಅವ್ರು ಹೇಳಿದ್ದು ನನಗೆ 150 ಕೊಡಿ ಮೇಡಮ್ ಅಂದರು. ನಾನು ಕೊಡೋದೆ 100 rupees. ಕೊಡ್ತೀರಾ ಕೊಡ್ರಿ, ಅಂದರೆ ಬೇಡ ಅಷ್ಟೇ. ಇದು 100 rupees ಕೊಟ್ಟು ತೊಗೊಂಡಿದ್ದೀನದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೂ ಬ್ಲ್ಯಾಕ್ ಜೀನ್ಸ್ ಹಾಕಿದ್ರೆ ಸೂಪರಾಗಿ ಕಾಣಿಸುತ್ತೆ. ಜೀನ್ಸ್ ಕೂಡ ತೊಗೊಂಡಿದ್ದೀನಿ, ಒಂದು ನಿಮಿಷ ತೋರಿಸ್ತೀನಿ. ಇನ್ನೊಂದು ಜೀನ್ಸ್ ಇದೆ ಅವ್ರ ಹತ್ರ ತೊಗೊಂಡಿರೋದು, ಅದನ್ನು ತೋರಿಸ್ತೀನಿ. ಒನ್ ಮೋರ್ ಟಾಪ್. ಇದು ಪ್ರೈಸ್ಗೆ ಇದು ಆಲ್ರೆಡಿ ನಾನು ಯೂಸ್ ಮಾಡಿಬಿಟ್ಟಿದ್ದೀನಿ. ಊಟಿ ಟ್ರಿಪ್ಗೆ ಹೋದಾಗ ಹಾಕ್ಕೊಂಡಿದ್ದೆ. ಜಸ್ಟ್ 100 rupees. ಇದು ಕೂಡ ನೀವು ಹಿಂಗೆ ಕೂಡ ಹಾಕೋಬೋದು, ಹಿಂಗೂ ಕೂಡ ಹಾಕೋಬೋದು, ಸೇಮ್ ಪ್ಯಾಟರ್ನ್. ಬಟ್ ದಿಸ್ ಇಸ್ ಆಫ್ ಬರುತ್ತೆ ಇಲ್ಲಿವರೆಗೂ. ನನ್ನ ವಿಡಿಯೋ ಯಾರ್ಯಾರು ನೋಡಿದ್ದೀರಾ, ಊಟಿ ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ಅದನ್ನು ನೋಡ್ಕೋಬೋದು. ನೋಡಿ ತುಂಬಾ ಚೆನ್ನಾಗಿ. ನನಗೆ ಫ್ಲವರ್ ಪ್ರಿಂಟ್ ಅಂದರೆ ತುಂಬಾ ಇಷ್ಟ ನನಗೆ ಹಾಕ್ಕೊಳ್ಳೋಕ್ಕೆ. ಫ್ಲೋರಲ್ ಪ್ರಿಂಟು ನಂಗೆ ತುಂಬಾ ಇಷ್ಟ. ಸೊ ಐ ಬೈಡ್ ಫಾರ್ ದಿಸ್ ಆಲ್ಸೋ ಫಾರ್ 100 rupees. ಇಸ್ ವರ್ತನ ಪ್ರೈಸ್. ಇದಕ್ಕೆಲ್ಲ ಒಂದು ಎಷ್ಟು ಅಮ್ಮಮ್ಮ ಅಂದರೆ ಒಂದು ಗೊತ್ತಿಲ್ಲ ಎಷ್ಟಾಗಿದೆಯೋ ಅಂತ. 250, ಒಂದು 3,000-4,000 ಆಗಿರ್ಬೋದೇನೋ. ಎಷ್ಟು ಬಟ್ಟೆ ಇದೆ ಗೊತ್ತಾ? 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 ಬಟ್ಟೆಗೆ ಸಮಥಿಂಗ್ 5,000 ಆಗಿದೆ ಅಷ್ಟೇ. 24 ಬಟ್ಟೆಗೆ 5,000 rupees ಅಂದರೆ ಇಟ್ಸ್ ಅ ವರ್ತಬಲ್ ಪ್ರೈಸ್ ಅಂತ ನಾನು ಹೇಳ್ತೀನಿ. ಸೊ ಇದೊಂದು. ಮತ್ತು ಜೀನ್ಸ್ 25 ಅಲ್ಲ 26. ಒಂದು ನಿಮಿಷ ಜೀನ್ಸ್ ತೊಗೊಂಬರ್ತೀನಿ, ವೇಟ್. ಎಸ್, ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಇನ್ನೂ ನನ್ನ ಹತ್ರ ಇಷ್ಟು ಬಟ್ಟೆ ಇದೆ, ಇದನ್ನು ತೋರ್ಸೋದು ಮರ್ತೇ ಹೋಗಿದ್ದೀನಿ. ಬನ್ನಿ ಇವಾಗ ಮತ್ತೆ ಟಿ ಶರ್ಟ್ ಕವರ್ಲ್ಲಿ ಹಾಕಿಕ್ಕಿದೆ. ಅಂದರೆ ನಾನು ಯೂಸ್ ಮಾಡಿದ್ದೀನಿ ಆಲ್ರೆಡಿ, ಬಟ್ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ಟಿ ಶರ್ಟು. ಇದೂ ಅಷ್ಟೇ ನಾನು 100 rupees ಕೊಟ್ಟು ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ, ತುಂಬಾ ಕ್ವಾಲಿಟಿ ಕೂಡ ಇದೆ. 1-2-3 ಸತಿ ಇದನ್ನು ಯೂಸ್ ಮಾಡಿದ್ದೀನಿ. ಇದು ಯಾವುದು ಲೈನ್ಸ್ ಹೋಗಿಲ್ಲ, ತುಂಬಾ ಚೆನ್ನಾಗಿದೆ. ಮತ್ತು ಇದೊಂದು ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು.
ಇದೂ ಅಷ್ಟೇ ಜಸ್ಟ್ 100 ರುಪೀಸ್ ಕೊಟ್ಟು ತೊಗೊಂಡಿದ್ದೀವ್ರ ಅಂಗಡಿಲಿ ನಾನು. ತುಂಬಾ ವರ್ತಬಲ್ ಪ್ರೈಸು. ಆ್ಯಕ್ಚುಲಿ ಯಾರೂ ಅಷ್ಟು ಕಮ್ಮಿ ಕೊಡೋಲ್ಲ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಮತ್ತು ಒಗೆದ್ರೆ ಏನು ಕಮ್ಮಿ ಕೊಟ್ಟಿದ್ದಾರಪ್ಪ, ಒಗೆದ್ರೆ ಕಲರ್ ಹೋಗುತ್ತೆ ಅನ್ನೋಕ್ಕೆ ಕಲರ್ ಹೋಗಲ್ಲ, ಏನೂ ಇಲ್ಲ. ಬಟ್ಟೆ ಹೇಗಿರುತ್ತೋ ಹಾಗೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಜೀನ್ಸ್ ತೊಗೊಂಡಿದ್ದೀನಿ ಅನ್ನಲ್ಲ, ಯು ಕ್ಯಾನ್ ಸಿ ಜಸ್ಟ್ ರಬ್ ಟೋನ್ ಅಷ್ಟೇ ಇದು ನೋಡಿ. ತುಂಬಾ ಚೆನ್ನಾಗಿದೆ. ನಾನು ತೊಗೊಂಡಿರೋದು ಸ್ಟ್ರೆಚಬಲ್ ಜೀನ್ಸ್ ಅಂತ. ಇದು ಪ್ರೈಸ್ ಬಂದ್ಬಿಟ್ಟು ಆ್ಯಕ್ಚುಲಿ 1500 ರುಪೀಸ್, ಬಟ್ ನನಗೆ ಕೊಟ್ಟಿರೋದು 250 ರುಪೀಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು. ದಿಸ್ ಇಸ್ 1500 ರುಪೀಸ್, ಬಟ್ ನಾನು ತೊಗೊಂಡಿರೋದು ಬರೀ 250 ರುಪೀಸ್ಗೆ. ಎಸ್ ವರ್ತ್ ಅಲ್ವಾ, ಯಾರು ಕೊಡ್ತಾರೆ ಅಷ್ಟು ಕಮ್ಮಿಗೆ? ಈಗ ಅದನ್ನೇ ನೀವು ಗ್ಯಾಪ್ ಆರ್ ಪೆಪ್ಪೆ ಆರ್ ಎಲ್ಸ್ ಲಿವೈಸ್ ಅಮೆರಿಕನ್ ಈಗಲದಲ್ಲೆಲ್ಲ ತೊಗೊಂಡ್ರೆ ನೀವು 2500 ರುಪೀಸ್ ಸೀರಿಯಸ್ಲಿ ಕಮ್ಮಿ ಕೊಡೋಲ್ಲ. ಯಾರು ತೊಗೊಂಡಿರ್ಬೋದ್ರೆ ಗೊತ್ತಿರುತ್ತೆ, ಕಮ್ಮಿ ಕೊಡೋಲ್ಲ. ಮತ್ತು ಅದನ್ನು ನಾವು ಏನಂದರೆ ಲೈಕ್ ಏನು ಯೂಸ್ ಮಾಡಿ ಒಂದು ಸತಿ ಯೂಸ್ ಮಾಡಿ ಎಸೆಯೋಕ್ಕೂ ಮನ್ಸು ಬರೋಲ್ಲ. ಯಾಕೆಂದರೆ ನಾವು ಅಷ್ಟು ಕೊಟ್ಟು ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ, ಹೆಂಗಪ್ಪ ಎಸೆಯೋದು ಅಂತ ನಮಗೆ ಬೇಜಾರಾಗುತ್ತೆ. ಬಟ್ ಇದು ಹೆಂಗೆ ಅಂದರೆ, ಈ ಜೀನ್ಸ್ ಹೆಂಗೆ ಅಂತ ಅಂದರೆ ಯೂಸ್ ಮಾಡ್ಬೋದು, ಅಟ್ಲೀಸ್ಟ್ ಕಮ್ಮಿನೂ ಕೊಟ್ಟಿರ್ತೀವಿ. ಮತ್ತು ಬ್ರ್ಯಾಂಡ್ ಕೂಡ, ಮತ್ತು ಕಲರ್ ಹೋಗಲ್ಲ, ಶೇಡ್ ಆಗಲ್ಲ, ಮತ್ತು ಜೀನ್ಸ್ ಏನು ಇದಾಗಲ್ಲ ಅಂತಂದರೆ ವೈ ನಾಟ್, ವಿ ಕ್ಯಾನ್ ಯೂಸ್. ಸೊ ಇನ್ನೊಂದು ಇದು ನಾನು ಇದ್ರಲ್ಲಿ ತೊಗೊಂಡಿದ್ದು ಅನಿಸುತ್ತೆ. ಇದನ್ನು ಯೂಸ್ ಮಾಡಿಲ್ಲ, ಓಮ್ ಕಲೆಕ್ಷನ್ ತೊಗೊಂಡಿರೋದು. ಈ ಸತಿ ಟ್ರಿಪ್ಗೆ ಹೋಗಿದಾಗ ತೊಗೊಂಡೋಗಿದ್ದೆ ಊಟಿಗೆ, ಬಟ್ ವೇರ್ ಮಾಡಿಲ್ಲ. ಇದು ಪ್ರೈಸ್ ಬಂದ್ಬಿಟ್ಟು 2300 ರುಪೀಸ್ ಇರೋದು, ಬಟ್ ನಾನು ಕೊಟ್ಟಿರೋದು ಬರೀ 400 ರುಪೀಸ್ ಕೊಟ್ಟಿದ್ದೀನಿ ನಾನು. ವರ್ತಬಲ್ ಪ್ರೈಸ್ ಇದು ಕೂಡ ನೋಡಿ. ಇದು ಈ ಸತಿ ನಾನು ಬರ್ತಡೆಗೆ ಹಾಕ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ, ನಾನೆಲ್ಲೂ ಹಾಕಿಲ್ಲ. ಸೊ ಊಟಿಗೆ ತೊಗೊಂಡೋಗಿದ್ದೆ ಹಾಕ್ಕೊಳ್ಳೋಣ ಅಂತ. ಅಲ್ಲಿ ಊಟಿಯಲ್ಲಿ ಗೊತ್ತಲ್ವ ಏನು ಚಳಿ ಅಂತ, ಅಲ್ಲಿ ರೂಮ್ ಬಿಟ್ಟು ಬರೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಓಕೆ, ಇದೊಂದು ತೊಗೊಂಡಿದ್ದೀನಿ ಇರಲಿ ಅಂತ. ಇದು ನಾನು 1 ಇಯರ್ ಅಲ್ಲ 1.5 ಇಯರ್ ಆಯಿತು ಏನೋ ತೊಗೊಂಡಿದ್ದು. 1 ವರ್ಷ ಆಗೈತೆ ತೊಗೊಂಡು, ಹಾಕ್ಕೊಳ್ಳೋಕ್ಕೆ ಟೈಮೇ ಬರ್ತಾ ಇಲ್ಲ. ಇದೊಂದು ತೊಗೊಂಡಿದ್ದೀನಿ, ನಮ್ಮ ಅಂಗಡಿಲೇ ತೊಗೊಂಡಿರೋದು. ನಮ್ಮ ಅಂಗಡಿ ಅಂದರೆ ನಾನು ತೊಗೋತೀನಲ್ಲ, ಅಲ್ಲೇ ತೊಗೊಂಡಿರೋದು. ನೋಡ್ತಾ ಇರ್ಬೋದು ಅದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಈ ಪ್ರೈಸ್ ಬಂದುಬಿಟ್ಟು 900 ರುಪೀಸು, ಬಟ್ ನಾನು ಕೊಟ್ಟಿರೋದು 150 ರುಪೀಸ್. ತುಂಬಾ ವರ್ತ್ ಪ್ರೈಸು, ತುಂಬಾ ಚೆನ್ನಾಗಿದೆ. ಅವ್ರ ಅಂಗಡಿಯಲ್ಲಿ ಕಾಲಿಡೋಕ್ಕೆ ಜಾಗನೇ ಇರಲ್ಲ, ಅಷ್ಟು ಜನ ಇರ್ತಾರೆ. ಮತ್ತು ನಿಮಗೆ ಅಷ್ಟು ಕಮ್ಮಿ ಕೊಡ್ತಾರಲ್ಲ, ಸೊ ಜನ ಇದ್ದೇ ಇರ್ತಾರೆ. ಇನ್ನೂ ಒಂದು ಸ್ಟ್ರಕ್ ತೊಗೊಂಡಿದ್ದೀನಿ. ಈ ಸ್ಟ್ರಕ್ ಬಂದುಬಿಟ್ಟು ಮೇ ಬಿ 1000 ರುಪೀಸ್ ಅನಿಸುತ್ತೆ. ಎಸ್ 1000 ರುಪೀಸು, ಬಟ್ ನನಗೆ ಸಿಕ್ಕಿರೋದು ಜಸ್ಟ್ 150 ಸಮಥಿಂಗ್ ಇರಬೇಕು ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ನಿಜ ಅಂದರೆ ಏನು ಅಂದರೆ ಲೈಕ್ 1 ಪೀಸಸ್ ಎಲ್ಲ ಹಾಕ್ತೀನಿ ಗೊತ್ತಾ ನಾನು. ಸೊ 1 ಪೀಸಸ್ ಎಲ್ಲ ಕುರ್ತಾ ಹಾಕ್ತೀನಲ್ಲ, ಆಫ್ ಸ್ಲೀವ್ ಕುರ್ತಾ ಹಾಕಿದಾಗ ಇದನ್ನು ಹಾಕ್ಬೋದು. ತುಂಬಾ ಚೆನ್ನಾಗಿದೆ. ನನಗೆ ಈ ಥರ ಲೂಸೇ ಇರಬೇಕು. ನಂತರ ಇದರೊಂದು ವೈಟ್ ಕಲರ್ ಇದೆ, ಸೇಮ್ ಇದೆ ನೋಡಿ, ತುಂಬಾ ಚೆನ್ನಾಗಿದೆ ಕೂಡ. ಏನೋ ಒಂದು ತೊಗೊಂಡೆ, ಜಸ್ಟ್ 150 ಕೊಟ್ಟಿದ್ದೀನಿ ಇದು ನಾನು. ಇದು 150 ಕೊಟ್ಟಿದ್ದೀನಿ. ಸೊ ಇಷ್ಟು ಬಟ್ಟೆನ ನಾನು ಹೇಗೆ ಮಡ್ಚಿಕ್ಲಿ ಅಂತ ಅನಿಸ್ತಾ ಇದೆ. ನನ್ನ ಕಬೋರ್ಡಲ್ಲಿ ಒಂದು ಸ್ವಲ್ಪನೂ ಜಾಗನೇ ಇಲ್ಲ. ನಮ್ಮ ಯಜಮಾನ್ರ ಕಬೋರ್ಡ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರದಲ್ಲೂ ಕಬೋರ್ಡಲ್ಲಿ ಜಾಗ ಇಲ್ಲ, ಅವ್ರದ್ದು ಫುಲ್ ಆಗೈತೆ. ಬಟ್ ನಾನು ಈಗ ಏನು ಯೋಚನೆ ಮಾಡ್ತಿದ್ದೀನಿ ಅಂದರೆ ಬಟ್ಟೆ ತೊಗೊಳ್ಳೋದೇ ಬೇಡ ಅಂತ ಅನಿಸ್ಬಿಟ್ಟೈತೆ ನನಗೆ. ಅಷ್ಟು ತೊಗೊಂಡಿದ್ದೀನಿ ಬಟ್ಟೆ, ಅಷ್ಟು ತೊಗೊಂಡಿದ್ದೀನಿ. ದಿನ ಹೋಗ್ತೀನಿ, ಇಷ್ಟ ಆಯ್ತಾ ತೊಗೊತೀನಿ ಬರ್ತೀನಿ, ದಿನ ಹೋಗ್ತೀನಿ, ಇಷ್ಟ ಆಯ್ತಾ ತೊಗೋತಾ ಬರ್ತೀನಿ. ಮತ್ತು ಇನ್ನೂ ಅಷ್ಟೇ ಲೆಗ್ಗಿನ್ಸು ಕೂಡ ಬರ್ತಿದೆ. ಅದು ಈ ವಿಡಿಯೋದಲ್ಲಿ ಆದ್ರೇ ಕಂಟಿನ್ಯೂ ಮಾಡ್ತೀನಿ, ನಾನು ನೆಕ್ಸ್ಟ್ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ತುಂಬ ಲೆಂತಿ ಆದರೆ ಈ ವಿಡಿಯೋಗೆ ಹಾಕಲ್ಲ. ಈ ವಿಡಿಯೋ ತುಂಬ ಲೆಂತಿ ಆಗಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದರಲ್ಲಿ ನೆಕ್ಸ್ಟ್ ಪಾರ್ಟ್ 2 ಅಂತ ಇಲ್ಲ ಪಾರ್ಟ್ 3 ಅಂತ ಮಾಡಿ ಹಾಕ್ತೀನಿ. ಎಸ್, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕಂದ್ರೆ ನಾನು ಯಾವಾಗಲೂ ನಿಮ್ಗೆ ಹೇಳ್ತೇನೆ, ಲೈಕ್ ಕಮೆಂಟ್ ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡೋದ ಮಾತ್ರ ಮರಿಬೇಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ, ನಾನು ಹಾಕಿದ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಟಕ್ 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 ಅಂತ ಬರ್ತಾ ಇರುತ್ತೆ. ಎಸ್, ಈ ವಿಡಿಯೋ ಇಷ್ಟ ಆಗಿದ್ರೆ
ಪ್ಲೀಸ್ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್. ಯಾವ ಬಟ್ಟೆ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ನಿಮಗೆ ಲೊಕೇಶನ್ ಬೇಕಿದ್ರೆ DM ಮಾಡಿ ನನಗೆ ಲೊಕೇಶನ್ ಅಂತ, ನಮಗೆ ಲೊಕೇಶನ್ ಕಳಿಸ್ಕೊಡ್ತೀನಿ. ಸಾಧ್ಯ ಆದರೆ ನನಗೆ ಅವರು ವಿಡಿಯೋ ಮಾಡಿಕೊಡಿ ಅಂತ ಹೇಳಿದ್ದಾರೆ ಬಟ್ಟೆ ಅಂಗಡಿಯವರು. ಸೊ ಸಾಧ್ಯ ಆದರೆ ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ನಿಮಗೆ ಯೂಸ್ಫುಲ್ ಆಗುತ್ತೆ, ಲೈಕ್ ಲೊಕೇಶನ್ ಎಲ್ಲಿ ಅಂತ ನಾವು ಹೇಳಿದ್ರೆ ಕರೆಕ್ಟಾಗಿ ಗೊತ್ತಾಗಲ್ಲ. ಅಟ್ಲೀಸ್ಟ್ ನಾನು ಮಾಡಿದ್ರೆ ನಿಮಗೆ ಈ ಏರಿಯಾದಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅವ್ರಿಗೂ ಪ್ಲೀಸ್ ಸಪೋರ್ಟ್ ಮಾಡಿ.